ತಾವೆಲ್ಲರೂ ಕಾಯ್ತಾ ಇದ್ದೀರಿ ಗುರು ಚನ್ನಬಸಪ್ಪ ಅವರಿಂದ. ಹೊರಿಸಿಕೊಂಡು ಹೋದ ನಾಯಿ ಮೊಲನೇನ ಹಿಡಿಯಬಲ್ಲದು ಅಂತ ವಚನದಲ್ಲಿ ಒಂದು ಮಾತು ಬರ್ತದೆ. ಆ ನಾಯಿನೇ ಹೊತ್ಕೊಂಡು ಹೋದರೆ ಅದು ಮೊಲ ಏನು ಹಿಡಿತದೆ ಅಂತ. ನನ್ನನ್ನು ಹಾಗೆ ಹೊರಿಸಿಕೊಂಡು ಬಂದಿದ್ದಾರೆ ಇಲ್ಲಿಗೆ. ನಾನು ನಿಮಗೇನು ಮಾತಾಡಬಲ್ಲೆ. ಇದುವರೆಗೆ ತುಂಬ ಒಳ್ಳೆಯ ವಿಚಾರಗಳನ್ನು ಕೇಳಿದ್ದೀರಿ. ನಾಗೇಂದ್ರಪ್ಪನವರಿಗೆ ಮೂಡ್ ಬರೋದು ಅಪಾಯ ಅಂತ ಗೊತ್ತಾಯಿತು. ಈಗ ನಾನು ಅವರು ತುಂಬ ನಿರ್ಬಂಧ ಮಾಡಿದ್ರಂತ ಬಂದೆ. ಇಲ್ಲಿ ಕನ್ನಡನೂ ನಡೆಯುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ಇವತ್ತು ಗೊತ್ತಾಯಿತು. ಎಲ್ಲ ಕನ್ನಡವೇ ನಡೆಯುತ್ತೆ ಇಲ್ಲಿ ಅಂಥೇಳಿ ನೆನ್ನೆ ಗೊತ್ತಾಗಲಿಲ್ಲ. ಈಗ ವೀರಣ್ಣ ರಾಜೂರವರು ಮತ್ತು ಬಸವ ಸಮಿತಿಯವರ ಸಾಲಿನಲ್ಲಿ ನಮ್ಮ ಪ್ರಕಟಣೆಗಳನ್ನು ಇಲ್ಲಿ ಕೊಡ್ತೀನಿ ಅಂತ ಹೇಳಿದರು. ಅವರೆಲ್ಲ ಕೊಡುವಾಗ ನಾನ್ಯಾಕೆ ಸುಮ್ಮನಿರಬೇಕು? ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಪ್ರಕಟಣೆಗಳನ್ನು ನಿಮಗೆ ಕೊಡ್ತೇನೆ ಅಂತ. ಹಾಗೆಯೇ ಕರ್ನಾಟಕ ಸರ್ಕಾರಕ್ಕೆ ನಾನೊಂದು ಪ್ರಸ್ತಾವನೆ ಕಳಿಸಿದೆ. ನಮ್ಮ ಅನೇಕ ಶರಣರ ಕ್ಷೇತ್ರಗಳು ಇವತ್ತೇನು ನಾವು ಬಸವಣ್ಣವರ ಬಗ್ಗೆ ಕೂತು ಚಿಂತನೆ ಮಾಡ್ತಾ ಇದ್ದೀವಿ. ಇಂತಹ ನೂರಾರು ಶರಣರಿದ್ದಾರೆ. ಅವ್ರ ಜೊತೆಯಲ್ಲಿ ಆಂದೋಲನದಲ್ಲಿ ಪಾಲ್ಗೊಂಡಂಥವ್ರು. ಅವರು ಅನೇಕ ಜನ ಅಪರಿಚಿತರಾಗಿ ಉಳಿದಿದ್ದಾರೆ. ಆದರೆ ಅವರೆಲ್ಲ ಕ್ಷೇತ್ರಗಳನ್ನು ನಾವು ಪ್ರವಾಸ ಮಾಡಿ ಈ ಒಂದು 2 ವರ್ಷಗಳ ಕಾಲ ಶರಣ ಕ್ಷೇತ್ರ ದರ್ಶನ ಅಂತ ಒಂದು ಫಿಲ್ಮ್ ಮಾಡಿದ್ದೆ. ಅದನ್ನು ಇಲ್ಲಿಗೆ ನಾವು ಸಾಂಕೇತಿಕವಾಗಿ ಒಂದಷ್ಟು ಪ್ರತಿಗಳನ್ನು ನಾನು ಬಸವರಾಜ ಮುದೇನೂರವ್ರ ಕಡೆ ಕೊಟ್ಟಿದ್ದೇನೆ. ಒಂದು ಗ್ರಂಥವನ್ನು ತಂದಿದ್ದೇನೆ. ಪೂಜ್ಯ ಸ್ವಾಮೀಜಿಯವರೇ ಇತ್ತೀಚೆಗಷ್ಟೇ ಮೈಸೂರಿನಲ್ಲಿ ಅದನ್ನು ಬಿಡುಗಡೆ ಮಾಡಿದರು. ಅದು ನಮಗೆ ಬಹಳ ಡಾಕ್ಯುಮೆಂಟೇಷನ್ ಆಫ್ ಶರಣ ಸೆಂಟರ್ಸ್ ಇನ್ ಕರ್ನಾಟಕ ಅಂಥೇಳಿ. ಹಾಗೇನು ನಾವು ಆಂಧ್ರ ಮತ್ತು ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ಕೆಲವು ಕ್ಷೇತ್ರಗಳನ್ನು ಕೂಡ ನಾವು ದಾಖಲೆ ಮಾಡಿದ್ದೇವೆ. ಅದನ್ನು ಆಸಕ್ತರು ಅವನ್ನ ನೋಡಬಹುದು. ಇವತ್ತು ಇಲ್ಲಿ ಮಾಡಿರುವಂಥ ಕೆಲಸ ಯಾರಿಗಾದರೂ ಸಹಜವಾಗಿ ಅಭಿಮಾನ ಉಂಟು ಮಾಡುವಂಥದ್ದು. ನಾಗೇಂದ್ರಪ್ಪನವರು ನೀವಿಲ್ಲಿ ಖಂಡಿತ ಭಾರತಕ್ಕೆ ಬರಬೇಡಿ ಅಂತ ಅಂದರು. ಖಂಡಿತ ಆ ಮಾತನ್ನು ನಾನು ಒಪ್ಪೋದಿಲ್ಲ. ನನಗೆ ಜನಾರ್ದನ ಸ್ವಾಮಿಯವರನ್ನು ನಾನು ಆ ರೀತಿಯಲ್ಲಿ ಬೆಂಬಲಿಸ್ತೇನೆ. ನಾನು ಅನೇಕ ಸಾರಿ ಹೇಳ್ತೇನೆ, ನಮ್ಮ ಪ್ರತಿಭೆಯನ್ನು, ನಮ್ಮ ಬುದ್ಧಿಶಕ್ತಿಯನ್ನು, ನಮ್ಮ ಸಾಮರ್ಥ್ಯವನ್ನು ನಾವು ಎಲ್ಲೋ ದಾರಿ ಎರೆಯೋಕ್ಕೆ ಬದಲಾಗಿ ಸಾವಿರಾರು ಜನ ದುಃಖದಿಂದ ಸಂಕಟ ಪಡ್ತಾ ಇರೋ ಕಡೆ ನಾವು ಕೆಲಸ ಮಾಡಲಿಲ್ಲ ಅಂದರೆ ನಮ್ಮ ವಿದ್ಯೆಗೆ, ಸಂಪತ್ತಿಗೆ ಏನು ಬೆಲೆ ಬರ್ತದೆ ಅಂಥೇಳಿ. ನೀವು ಇಲ್ಲಿಗೆ ಬಂದಿರೋದು ಸರಿ, ಇಲ್ಲಿಯ ಬದುಕನ್ನು ಅರ್ಥ ಮಾಡ್ಕೊಂಡಿದ್ದೀರಿ, ಇಲ್ಲಿಗೆ ಒಗ್ಗಿಕೊಂಡು ಹೋಗಿದ್ದೀರಿ. ಆದರೆ ಒಂದಲ್ಲ ಒಂದು ದಿವಸ ನೀವು ಭಾರತಕ್ಕೆ ಹಿಂತಿರುಗಿ ನಿಮ್ಮ ನೆಲದ ಋಣ ತೀರಿಸಬೇಕು ಅಂತ ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಇಲ್ಲಿ ಮಾಡೋ ಕೆಲಸ ನೋಡಿದೆ ನಾನು. ಬಹಳ ಜನ ಯುವಕರು ಓಡಾಡ್ತಿದ್ದೆ. ನಾವು ಬಹುಶಃ ಹೊರಗಡೆಯಿಂದ ಬಂದಿರಲು ಅತ್ಯಂತ ವಯಸ್ಕ ನಾನೇ ಅಂತ ಕಾಣ್ತದೆ. ಅತ್ಯಂತ ವಯಸ್ಕ. ನನ್ನ ಕೈಯಲ್ಲಿ ಇನ್ನೇನು ಕೆಲಸ ಮಾಡಲಿಕ್ಕಾಗೋದಿಲ್ಲ. ಆದರೆ ನಾನಿಲ್ಲಿ ಯುವಕರು ಓಡಾಡ್ತಿರೋದು ನೋಡಿ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಅಷ್ಟು ಸಂತೋಷ ಆಗುತ್ತೆ. ನಮ್ಮ ಸುರೇಶ್ ಅಂಗಡಿಯವ್ರಿಗೂ ಸಹಜ ಅದು. ಯಾವುದೇ ದೇಶದಲ್ಲಿ ಅವರವರ ದೇಶದ ಬಗ್ಗೆ ಅಭಿಮಾನ ಪಡುವಂಥದ್ದು ಸಹಜ. ನಮ್ಮ ಭಾರತದ ಬಗ್ಗೆ ಅಭಿಮಾನ ಇಲ್ಲ, ಕರ್ನಾಟಕದ ಬಗ್ಗೆ ಅಭಿಮಾನ ಇಲ್ಲ ಅಂತಲ್ಲ. ಆದರೆ ನಮ್ಮವರೇ ಇರುವಾಗ ನಮ್ಮ ದೌರ್ಬಲ್ಯಗಳನ್ನು ಇವರು ಎದುರಿಗೆ ಇಡಬೇಕು ಅಂತ ನನಗನ್ನಿಸ್ತದೆ. ಏನು ಕೆಟ್ಟು ಹೋಗಿದ್ದೆ ನಾವು, ಎಷ್ಟು ಕೆಟ್ಟು ಹೋಗಿದ್ದೆ ನಾವು. ರಾಜಕೀಯ ಕ್ಷೇತ್ರಕ್ಕೆ ಎಲ್ಲದನ್ನು ಗುರಿ ಮಾಡಬೇಕಂತಲ್ಲ. ರಾಜಕೀಯ ಕ್ಷೇತ್ರದಲ್ಲಿರೋ ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ದೌರ್ಬಲ್ಯಗಳಿದೆ, ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಕೂಡ ದೌರ್ಬಲ್ಯಗಳಿದೆ. ನಮ್ಮಲ್ಲಿ ಯಾವ ಕೆಲಸವನ್ನು ಗಾಢವಾದಂತಹ ಒಂದು ಕೇಂದ್ರೀಕೃತ ಮನಸ್ಸಿನಿಂದ ಮಾಡುವಂತಹ ಸ್ವಭಾವ ಹಾಳಾಗಿ ಹೋಗಿ 10 ಕಡೆ ಕೈ ಹಾಕ್ತೀವಿ, ಒಂದು ಕೂಡ ಪೂರ್ಣಗೊಳ್ಳುವುದಿಲ್ಲ. ಒಬ್ಬ ಯಾರೋ ವಿಜ್ಞಾನಿ ನೀರಿನಲ್ಲಿ ಪೆಟ್ರೋಲ್ ಕಂಡುಹಿಡಿಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಪೆಟ್ರೋಲ್ ಅದಕ್ಕೆ ಯಾವುದೋ ಒಂದು ಕಾಂಪೋನೆಂಟ್ ಬೇಕಾಗಿರ್ತದೆ ಆ ನೀರಿಗೆ ಹಾಕಲಿಕ್ಕೆ. ಬೇರೆ ಬೇರೆ ಯಾವ್ಯಾವುದು ಸೊಪ್ಪು, ಬೇರು ಎಲ್ಲ ಹಾಕಿರ್ತಾನೆ. ಯಾವುದೋ ಒಂದು ಕಾಂಪೊನೆಂಟು ಅವನಿಗೆ ನೆನಪಾಗೋದಿಲ್ಲ. ಬಹಳ ಜ್ಞಾಪಿಸ್ಕೊಳ್ತಾನೆ, ಯಾರ್ಯಾರನ್ನು ಕೇಳ್ತಾನೆ, ಯಾರಿಗೂ ಗೊತ್ತಿಲ್ಲ. ಕೊನೆಗೆ ಯಾರೋ ಒಬ್ಬ ಹೇಳ್ತಾನೆ, ನೋಡಪ್ಪ ಇದು ಒಬ್ಬರಿಗೆ ಗೊತ್ತಿದೆ, ಅದು ಟಿಬೆಟ್ನಲ್ಲಿದ್ದಾನೆ ಆ ಲಾಮಾ, ಅವನಲ್ಲಿ ಹೋದರೆ ಅವನು ಇದನ್ನು ಹೇಳ್ತಾನೆ ಅಂಥೇಳಿ. ಹಾಗಾದರೆ ಹೋಗ್ತೀನಿ ಅಂತಾನೆ. ಆದರೆ ಹೋಗಬೇಕಾದ್ರೆ 3 ಕಂಡೀಷನ್ ಹಾಕ್ತಾನೆ ಈತ. ಏನು ಕಂಡೀಷನ್ ಅಂದರೆ, ನೀನು ಅಲ್ಲಿಗೆ ಹೋಗಬೇಕಾದ್ರೆ ಒಬ್ಬನೇ ಹೋಗಬೇಕು, ಮತ್ತು ನಡೆದೇ ಹೋಗಬೇಕು, ಮತ್ತು ಒಂದೇ ಪ್ರಶ್ನೆ ಕೇಳಬೇಕಂತ.
ಈ 3 ಕಂಡೀಷನ್ ಹಾಕ್ತಾನೆ. ಆದರೂ ಇದೊಂದು ದೊಡ್ಡ ಕೆಲಸ. ವಿಜ್ಞಾನಿಗಳಿಗೆ, ಸಂಶೋಧಕರಲ್ಲಿ ಎಷ್ಟೇ ಶ್ರಮ ಆದರೂ ಸಂಶೋಧನೆ ಮಾಡ್ತಾರೆ. ಅವನೊಬ್ಬನೇ ಏಕಾಂಗಿಯಾಗಿ ಹೋಗ್ತಾನೆ, ಬರಿಕಾಲಿನಲ್ಲಿ ಹೋಗ್ತಾನೆ, ಟಿಬೆಟನ್ನು ತಲುಪ್ತಾನೆ. ಆ ತಲುಪಿದ ಗಡಿ ದಾಟಿದ ಮೇಲೆ ಅಲ್ಲೊಂದು ಬಂಡೆಯ ಮೇಲೆ ಒಬ್ಬ ಲಾಮ ಕೂತಿರೋದನ್ನು ನೋಡ್ತಾನೆ. ಇವನು ಹೋಗಿ ಅವನಿಗೆ ನಮಸ್ಕಾರ ಮಾಡಿ ನಿಂತು ಇವನು ಪ್ರಶ್ನೆ ಕೇಳಬೇಕೀಗ. ಅವನಿಗೆ ಆ ಲಾಮ ಗೊತ್ತಾಗ್ತದೆ ಇವನು ಇಷ್ಟು ದೂರದಿಂದ ಬರಿಕಾಲಲ್ಲಿ ಬಂದಾನೆ ಅಂತ ಹೇಳಿ. ಆಗ ಇವನು ಕೇಳ್ತಾನೆ. ಆಗ ವಾಟ್ ಈಸ್ ಯುವರ್ ಕ್ವಶನ್ ಅಂತ ಕೇಳಿದ್ರೆ ಇವನು ಹೇಳ್ತಾನೆ, ಇವನು ಆ ಲಾಮ ಹೆಣ್ಣು ಮಗಳು, ಅತ್ಯಂತ ಸುಂದರವಾಗಿದ್ಲು ಅವಳಿಗೆ. ಆತ ವಾಟ್ ಈಸ್ ಯುವರ್ ಕ್ವಶನ್ ಅಂತ ಕೇಳಿದಾಗ ಇವನೊಂದು ಕ್ವಶನ್ ಕೇಳ್ತಾನೆ, ಆರ್ ಯು ಮ್ಯಾರಿಡ್ ಅಂತಾನೆ. ಇವನು ಹೋದ ಉದ್ದೇಶ ಮರ್ತು ಬಿಟ್ಟ. ಆರ್ ಯು ಮ್ಯಾರಿಡ್ ಅಂದ. ಎಸ್ ಯು ಕ್ಯಾನ್ ಗೋ ಅಂದ್ಲೋಡು. ಮುಗೀತು. ಒಂದೇ ಪ್ರಶ್ನೆಗೆ ಅವಕಾಶ ಇದ್ದಿತ್ತು. ನಮ್ಮ ಮನಸ್ಸು 10 ಕಡೆ ಹರಿದಾಡ್ತದೆ. ಯಾವ ಉದ್ದೇಶ ಸಾಧನೆ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ನಮಗೆ ಸರಿಯಾದ ಪರಿಕಲ್ಪನೆ ಇಲ್ಲ. 12ನೇ ಶತಮಾನದಲ್ಲಿ ಶರಣರು ಮಾಡಿದಂಥ ಒಂದು ದೊಡ್ಡ ಕೆಲಸ ಅಂದರೆ ವ್ಯಕ್ತಿತ್ವ ನಿರ್ಮಾಣ. ವ್ಯಕ್ತಿ ಹೇಗೆ ಕೆಲಸ ಮಾಡಬೇಕು ಅನ್ನುವಂಥದ್ದು. ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಈಗ ಫೀಸ್ ಕೊಡ್ತಾರೆ. 10,000, 15,000 3 ದಿವಸದ ಕ್ಯಾಂಪಿಗೆ ಫೀಸು. ನಾಚಿಕೆಗೇಡು. ನಮ್ಮ ಜನ ಅದರಿಂದ ಪರ್ಸನಾಲಿಟಿ ಡೆವಲಪ್ಮೆಂಟಿಂದ ಆಗಿದ್ದಲ್ಲ, ಪ್ರಾಮಾಣಿಕಂತ ಆದಂಥ ಜನ. ಅದನ್ನು ನಾವು ನೋಡಬೇಕಾದ್ರೆ ನಮ್ಮ ಚಟ್ನಳ್ಳಿ ಮಹೇಶ್ ಅವ್ರದ್ದು ಎಕ್ಸ್ಪ್ರೆಸ್ ಗಾಡಿ, ಅದು ತುಂಬ ಸ್ಪೀಡಾಗಿ ಹೋಗ್ತಾರೆ. ಏನು ಇವೆಲ್ಲ ಪ್ರತಿಭೆ ಒಂದೊಂದು ಒಬ್ಬೊಬ್ಬರಿಗೆ ಒಂದು ಸಾಧ್ಯತೆ ಇದೆ. ವೀರಣ್ಣ ರಾಜೂರವರ ಎಷ್ಟು ಮೃದು ಮಧುರವಾದಂತಹ ವೀಣೆಯ ಸ್ವರ, ಅದು ಶರಣ ಸಂದೇಶ. ನಮ್ಮ ಮಹೇಶದ್ದು ಅದು ಒಂದು ದೊಡ್ಡ ನಗಾರಿ ಸದ್ದದು. ಒಟ್ಟಾರೆ ಸಂದೇಶ ಒಂದೇ ಅದು, ಆದರೆ ಒಂದು ರೂಪದಲ್ಲಿ ಬರ್ತದೆ. ಏನೇ ಇರಲಿ, ನಾನು ಎಲ್ಲಿ ಬಂದದ್ದು ನೆನ್ನೆ ಹೇಳಲಿಕ್ಕಾಗದಿರುವಂಥ ಒಂದು ಮಾತಂದರೆ, ಈ ದೂರದ ಈ ನಾಡಿನಲ್ಲಿ ನಾನು ಹೇಳ್ತೇನೆ, ನಿಮಗಿರುವಷ್ಟು ಬಸವ ಪ್ರಜ್ಞೆ ನಮಗೇ ಇಲ್ಲ. ಇದು ಖಂಡಿತವಾದಂತಹ ಮಾತು. ನಾವಲ್ಲಿ ಬಸವಣ್ಣವರ ಹೆಸರಿನಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳನ್ನು ನೋಡಿದ್ದೇನೆ ಬೇಕಾದಷ್ಟು, ಮತ್ತು ವೀರಶೈವ ಸಮಾಜದವರು ಮಾಡುವಂತಹ ಕಾರ್ಯಕ್ರಮಗಳನ್ನು ನೋಡಿದ್ದೇನೆ, ವ್ಯಥೆ ಪಟ್ಟಿದ್ದೇನೆ, ಕಣ್ಣೀರು ಕರೆದಿದ್ದೇನೆ. ಬಹಳ ದುಃಖ ಆಗ್ತದೆ. ಏನಾಗಿದೆ ಈ ಜನಕ್ಕೆ ಅಂತ ಅನಿಸ್ತದೆ ನನಗೆ. ಎಂಥ ಒಂದು ಭವ್ಯವಾದಂತಹ ಸುದೀರ್ಘವಾದಂತಹ ಪರಂಪರೆಯನ್ನು, ಇದು ಬಹುಶಃ ವಚನ ಸಾಹಿತ್ಯದಂತಹ ಸಾಹಿತ್ಯ ಬೇರೆ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದ್ಭುತವಾದಂಥ ಸಾಹಿತ್ಯ. ಇಂತಹ ಸಾಹಿತ್ಯ, ಸಂಸ್ಕೃತಿ ಮತ್ತು ಧರ್ಮ ಅನ್ನೋದು ಆಚರಣೆಯ ವಸ್ತುವಲ್ಲ. ವೀರಶೈವರ ದೃಷ್ಟಿಯಲ್ಲಿ ಧರ್ಮ ಅನ್ನೋದು ಜೀವನ ವಿಧಾನ, ಕೇವಲ ಬಹಿರಂಗ ಆಚರಣೆಗಳಲ್ಲ. ವಚನ ಸಾಹಿತ್ಯ ಒಂದು ಸಿರಿಯ ಶೃಂಗಾರವಲ್ಲ, ಬಯಲ ಬಂಗಾರ ಅದು. ಇಂತಹ ಒಂದು ಅದ್ಭುತ ಹಿನ್ನೆಲೆ ಇಟ್ಕೊಂಡಿರುವಂತಹ ನೀವೆಲ್ಲ ಹೆಮ್ಮೆ ಪಡಬೇಕು. ನೀವಿಲ್ಲಿ ಇಂಥ ಒಳ್ಳೆಯ ಹೆಸರು ಪಡೆದಿರೋದು, ಒಳ್ಳೆಯ ಹುದ್ದೆಯಲ್ಲಿ ಕೆಲಸ ಮಾಡೋದು, ಇಂಥ ಸಾಮಾಜಿಕ ಕೆಲಸ ಮಾಡ್ತಾ ಇರೋದು ಸಹಜವಾಗಿ ನಮಗೆ ಅಭಿಮಾನ ಉಂಟು ಮಾಡಿದೆ. ಆದರೆ ಇವತ್ತು ತುಂಬ ಕೆಟ್ಟು ಹೋಗ್ತಾ ಇದೆ. ಗ್ಲೋಬಲೈಸೇಷನ್ ಇದು ಒಂದು ದೃಷ್ಟಿಯಿಂದ ಜಗತ್ತನ್ನು ಹತ್ತಿರಕ್ಕೆ ತಂದರೂ ಕೂಡ, ಆದರೆ ಅನೇಕ ದೃಷ್ಟಿಯಿಂದ ಬದುಕಿನ ಮೌಲ್ಯಗಳು ಹಾಳಾಗಿ ಹೋಗ್ತಾ ಇದೆ. ಏನಾಗಿದ್ದೀವಿ ಅಂದರೆ, ಯಾರೋ ಒಬ್ಬ ಕಳೆದು ಹೋಗಿಬಿಟ್ಟ, ಅವನ ಹೆಂಡತಿ ಪೊಲೀಸಿಗೆ ಕಂಪ್ಲೇಂಟ್ ಮಾಡ್ತಾರೆ, ನನ್ನ ಗಂಡ ಕಳೆದು ಹೋಗಿ 1 ವಾರ ಆಯಿತು, ದಯವಿಟ್ಟು ಹುಡುಕಿಸ್ಕೊಡಿ ಅಂಥೇಳಿ. ಪೊಲೀಸ್ನವ್ರು ಬರ್ತಾನೆ ಅಡ್ರೆಸ್ ತಗೊಂಡು, ಏನು ನಿನ್ನ ಗಂಡನ ಲಕ್ಷಣ ಹೇಳಮ್ಮ, ಹಾಗಾದರೆ ಹುಡುಕಲಿಕ್ಕೆ ಅನುಕೂಲ ಆಗ್ತದೆ ಅಂತ ಆ ಪೊಲೀಸ್ನವ್ರು ಕೇಳ್ತಾನೆ. ಆಕೆ ಹೇಳ್ತಾಳೆ, ನನ್ನ ಗಂಡ ತೆಳ್ಳಗಿದ್ದಾನೆ, ಮೂಗು ಉದ್ದ ಇದೆ, ಕೆಂಪಗಿದ್ದಾನೆ, ಕರ್ಲ್ ಹೇರ್ಸು, ಒಳ್ಳೆ ನೀಟಾಗಿ ಡ್ರೆಸ್ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದ. ಅವನದನ್ನೆಲ್ಲ ನೋಟ್ ಮಾಡಿಕೊಂಡ ಹುಡುಕಲಿಕ್ಕೆ. ಆಗಲಮ್ಮ, ನಾವು ಪ್ರಯತ್ನ ಮಾಡ್ತೇವೆ. ಈಕೆ ಪಕ್ಕದಲ್ಲಿ ಆಕೆ ಸ್ನೇಹಿತೆ ಕೂತಿದ್ಲು. ಅವಳು ಹೇಳಿದ್ಲು, ಅಲ್ಲಮ್ಮ, ಪೊಲೀಸ್ನು ನಿನ್ನ ಗಂಡನ ಗುರುತು ಹೀಗೆ ಹೇಳಿಬಿಟ್ಟಿಲ್ಲ, ನಿನ್ನ ಗಂಡ ಕುಳ್ಳುಗಿದ್ದಾನೆ, ನಿನ್ನ ಗಂಡ ಕಪ್ಪಿದ್ದಾನೆ, ನಿನ್ನ ಗಂಡನ ತಲೆ ಬಕ್ಕ ಬೈರು, ನಿನ್ನ ಗಂಡನ ಮೂಗು ಮೊಂಡಾಗಿದೆ, ಇದೇನು ಎಲ್ಲ ವಿರುದ್ಧವಾದ್ದು ಹೇಳಿಬಿಟ್ಟಿಲ್ಲ. ಒಂದು ವೇಳೆ ಪೊಲೀಸ್ನವನು ನೀನು ಹೇಳಿದಂಥವನ್ನೇ ಕರ್ಕೊಂಡು ಬಂದು ಇವನೇ ನಿನ್ನ ಗಂಡ ಅಂದರೆ ಏನು ಮಾಡ್ತೀಯ ಅಂದರೆ, ನನಗೆ ಬೇಕಾಗಿದ್ದು ಅದೇ ಅಂತಾಳೆ. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇದರ ಬಗ್ಗೆ ಜಾಗೃತಿ ವಹಿಸಬೇಕು ಅಂತಲೇ ಇಂತಹ ಕಾರ್ಯಕ್ರಮ ನಡೀತಿರೋದು.
ಮುಂದಿನ ಸಾರಿ ನೀವು ಕೂಡು ಸಂಗಮಕ್ಕೆ ಬರ್ತೀರಿ. ನಾನು ಕೂಡು ಸಂಗಮದ ಬಗ್ಗೆ ಅನೇಕ ಫಿಲ್ಮ್ ತೋರಿಸಿದ್ರಿ, ನಮ್ಮ ಕ್ಷೇತ್ರದಷ್ಟಲ್ಲೂ ಇದೆ. ನೀವೆಲ್ಲ ಬನ್ನಿ, ನಿಮಗಿಂತ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.